ಏನು ಸ್ಯಾರಿ ಡ್ರೇಪಿಂಗ್ ಆರ್ಡರ್ಸ್ ಕೊಟ್ಟಿರೋರು ಮನೆ ನನ್ನ ಹತ್ರನೇ ಬುಕ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಿ. ತುಂಬಾ ಜನಕ್ಕೆ ಕನ್ಫ್ಯೂಷನ್ ಏನು ಅಂದ್ರೆ ಮ್ಯಾಮ್ ನಮ್ಮ ಮನೇಲಿ ಉಡಿಸುವಾಗೂ ಈ ತರ ವುಡನ್ ಪೀಠನ ಬಳಸಬೇಕಾ ಅಂತ. ಇದೆಲ್ಲ ವರ್ಕ್ ಪೆಂಡಿಂಗ್ ಇರೋಂಥದ್ದು. ಇದು ನಮ್ಮ ಆರ್ಟಿಸ್ಟ್ ಶಿರೀಷಾ ಪೇಂಟ್ ಮಾಡೋಂಥದ್ದು. ಅದಿನ್ನು ಲೇಸ್ ಹಾಕ್ಬೇಕಾಗಿರೋ ಹ್ಯಾಂಡ್ಸ್ ಅಂಡ್ ಲೆಗ್ಸ್. ನಾವ್ ಯೂಸ್ ಮಾಡೋದು ಈ ಟೆಡ್ಡಿ ಬ್ಯಾರು ಮತ್ತೆ ಪಿಲ್ಲೋಸ್ ಗೆ ಯೂಸ್ ಮಾಡುವಂತ ಮೈಕ್ರೋ ಫೈಬರ್ ಕಾಟನ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆಗಸ್ಟ್ 8th 9th ಮೇಳ ಇರೋದು ನಿಮ್ಗೆಲ್ಲ ಗೊತ್ತಿದೆ. ಸೊ ಇವತ್ತು ಕೆಲವೊಂದು ಐಟಮ್ ಈ ಮೇಳಾಗೂ ಸ್ಟಾಕ್ ತರಿಸಿದೀನಿ. ಸೊ ಅದ್ರ ಬಗ್ಗೆ ಎಲ್ಲ ಇವತ್ತಿನ ವ್ಲಾಗ್ ಅಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಇನ್ನೆರಡು ಇನ್ಫಾರ್ಮೇಶನ್. ಫ್ರೈಡೇ ಏನು ವಿಡಿಯೋ ಪರ್ಚೇಸ್ ಮಾಡಿರೋರಿಗೆ ಪುನಃ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಕ್ಲಾಸ್ ಅನೌನ್ಸ್ ಮಾಡಿದೀನಿ. ಅದಕ್ಕೆ ರಿಜಿಸ್ಟ್ರೇಷನ್ ಇನ್ನೂ ಸೀಟ್ಸ್ ಇದಾವೆ. ಅದಕ್ಕೇನು ತುಂಬಾ ಡಿಮ್ಯಾಂಡ್ ಇಲ್ಲ. ಸೊ ಮಾಡ್ಕೊಳ್ಳೋರು ಈಗಲೂ ರಿಜಿಸ್ಟರ್ ಮಾಡ್ಕೋಬಹುದು. ಮತ್ತೆ ವಿಡಿಯೋ ನಿಮ್ಗೆಲ್ಲರಿಗೂ ಹೇಳಿರೋಂಗೆ ಹಬ್ಬಕ್ಕೆ 2 days ಮುಂಚೆ ಓಪನ್ ಆಗದಿರೋದ್ರಿಂದ ನಾನು 18th ಮೇಲೆ ವಿಡಿಯೋನ ಸೇಲ್ ಮಾಡಲ್ಲ. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋರು ದಯವಿಟ್ಟು ವಿಡಿಯೋನ ತಗೊಳಕ್ ಹೋಗಬೇಡಿ. ವಿಡಿಯೋ ತಗೊಂಡು ಈಗಲೇ ಪ್ರಾಕ್ಟೀಸ್ ಮಾಡ್ತೀನಿ ಅನ್ನೋರು ಆಗಸ್ಟ್ 18th ಒಳಗಡೆ ವಿಡಿಯೋನ ಪರ್ಚೇಸ್ ಮಾಡ್ಕೊಳ್ಳಿ. ಬನ್ನಿ ಮೇಳಗೆ ಏನೇನು ಸ್ಟಾಕ್ ತರಿಸ್ತೀನಿ ಅಂತ ನೋಡ್ಕೊತಾ ಹೋಗೋಣ. ಇಲ್ಲ ಏನು ಸ್ಯಾರಿ ಡ್ರೇಪಿಂಗ್ ಆರ್ಡರ್ಸ್ ಕೊಟ್ಟಿರೋರು ಮನೆ ನನ್ನ ಹತ್ರನೇ ಬುಕ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಿ. ನನ್ನ ಹತ್ರನೇ ಮಾಡ್ಬೇಕಂತ ಏನಿಲ್ಲ. ನಿಮ್ಮ ಮನೇಲಿ ಅಂದಾಜ್ 2 ಅಡಿಗೆ 1 ಅಡಿ ಮನೆ ಇದ್ರೆ ನೀವು ಇದನ್ನೇ ಕೂಡ ನಿಮ್ದು ಕೂಡ ತಂದು ಕೊಡ್ಬೋದು. ಒಂದೇ ಒಂದು ಡಿಫ್ರೆನ್ಸ್ ಏನಂದ್ರೆ ಈ ತರ ಒಂದು ವರ್ಟಿಕಲ್ ಕೋಲ್ನ ಹೊಡಿಸ್ಕೊಟ್ರೆ ಅದಕ್ಕೆ ಕಟ್ಟಿ ಕೊಡ್ತೀನಿ ಅಂತ ನಾನು ಹೇಳ್ದೆ ಅಷ್ಟೇ. ಬಟ್ ತುಂಬಾ ಜನ ಮ್ಯಾಮ್ ಮನೆ ನಿಮ್ಮ ಹತ್ರನೇ ಪರ್ಚೇಸ್ ಮಾಡ್ಬಿಡ್ತೀವಿ ಅಂತ ಹೇಳ್ತಿದ್ದೀರಾ. ಸೊ ನೋಡಿ ಇಲ್ಲಿ ಏನಿದೆ, ಮನೆ ಫುಲ್ಲು ಸ್ಟಾಕ್ ತರಿಸಿದೀನಿ. ಸೊ ಮನೆ ಬೇಕಿರೋರು ಬೇಗ ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಎಷ್ಟು ಬೇಕೋ ಅಷ್ಟೇ ಮಾಡಿಸಿರ್ತೀನಿ. ಎಕ್ಸ್ಟ್ರಾ ಪೀಸಸ್ ಇಟ್ಕೊಳ್ಳಿಕ್ ಜಾಗ ಇರಲ್ಲ. ದಟ್ ಇಸ್ ದ ಪ್ರಾಬ್ಲಮ್. ಸೊ ಈಗ ಯಾರ್ಯಾರು ಬುಕ್ ಮಾಡಿದಿರಿ ಅವ್ರಿಗಿಂತ ಇನ್ನೊಂದು 20-30 ಪೀಸಸ್ ಎಕ್ಸ್ಟ್ರಾ ತರಿಸಿದೀನಿ. ಈ ತರ ಸ್ಟರ್ಡಿ ಆಗಿದ್ರೆ ನಂಗೆ ಕಟ್ ಕೊಡ್ಲಿಕ್ಕೆ ನಮಗೂ ಕಂಫರ್ಟೇಬಲ್ ಇರುತ್ತೆ. ಸೊ ವುಡನ್ ಮನೆ ಬಂದಿದೆ. ಇದು ಮೇಳಾಗೆ ಬರೋರಿಗೆ ಕೂಡ 8th 9th ಸಿಗುತ್ತೆ. ತುಂಬಾ ಜನಕ್ಕೆ ಕನ್ಫ್ಯೂಷನ್ ಏನು ಅಂದ್ರೆ ಮ್ಯಾಮ್ ನಮ್ಮ ಮನೇಲಿ ಉಡಿಸುವಾಗೂ ಈ ತರ ವುಡನ್ ಪೀಠನ ಬಳಸಬೇಕಾ ಅಂತ. ಅವಶ್ಯಕತೆ ಇಲ್ಲ. ನೀವೇನ್ ಟೇಬಲ್ ಮೇಲೆ ಉಡಿಸ್ತಿರೋ ಅದ್ರ ಮೇಲೆ ಡೈರೆಕ್ಟ್ ಆಗಿ ಕಳಶ ಇಡ್ಬೋದು. ಈ ಮನೆ ಬೇಕಾಗಿರೋದು ನಮ್ಮ ಮನೆಯಿಂದ ಯಾರು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ತಗೊಂಡು ಹೋಗ್ತಾರಲ್ಲ ನನ್ನ ಹತ್ರ ಉಡ್ಸ್ಕೊಂಡು ಅವ್ರಿಗೆ ಮಾತ್ರ ಮನೆ ಬೇಕಾಗತ್ತೆ. ಸೊ ಲಾಸ್ಟ್ ಟೈಮ್ ಮೇಳಲ್ಲಿ ತುಂಬಾ ಜನ ಕೇಳಿದ್ದೇನೆಂದ್ರೆ ಮ್ಯಾಮ್ ಬಜೆಟ್ ಫ್ರೆಂಡ್ಲಿ ರಿಟರ್ನ್ ಗಿಫ್ಟ್ ಯಾಕೆ ನೀವು ಇಲ್ಲಿ ಇಟ್ಬಿಡಬಾರ್ದು ಅಂತ. ಯಾಕಂದ್ರೆ ನಾನು ಬರೀ ಸ್ಯಾಂಪಲ್ಸ್ ಇಟ್ಟಿದ್ದೆ. ಅದ್ರಲ್ಲಿ ಯಾವ್ದಾದ್ರು ನೀವು ಆರ್ಡರ್ ಮಾಡಿದ್ರೆ ತರಿಸ್ತೀನಿ ಅಂತ. ಕೆಲವ್ರು ಮ್ಯಾಮ್ ರೆಡಿ ಇದ್ದಿದ್ರೆ ಎತ್ಕೊಂಡು ಹೋಗ್ಬಿಡ್ತಿದ್ವಿ ಮ್ಯಾಮ್ ಆರ್ಡರ್ ಎಲ್ಲ ಮಾಡೋ ಬದಲು ಅಂತ ಅಂತಿದ್ರಿ. ಹಾಗಾಗಿ ಈ ಸತಿ 2 ಬ್ಯಾಗ್ಸ್ ಏನಿದೆಯೋ ಫುಲ್ಲು ರಿಟರ್ನ್ ಗಿಫ್ಟ್ ಪರ್ಸಸ್ ಇಟ್ಟಿದೀನಿ. ಸೊ ಈ ತರ ವೆರೈಟಿ ಆಫ್ ಪರ್ಸಸ್ ಇರುತ್ತೆ. ಇದ್ರಲ್ಲಿ ಒಂದು 4-5 ಡಿಸೈನು ಮಿಕ್ಸ್ ಆಗಿರುತ್ತೆ. ಈಗ ಕುಂಕುಮಕ್ಕೆ ಬ್ಲೌಸ್ ಪೀಸ್ ಕೊಡೋ ಬದಲು ಈ ತರ ಪರ್ಸ್ ಇದು ತುಂಬಾ ಬಜೆಟ್ ಫ್ರೆಂಡ್ಲಿ. ಫಾರ್ ಎಕ್ಸಾಂಪಲ್ 10 ಪೀಸ್ಗೆ 480 rupees ಆ ರೇಂಜ್ ಅಲ್ಲಿ ಇರುತ್ತೆ ಇದು. ಸೊ 10 ಕಂಪಲ್ಸರಿ ತಗೋಬೇಕಿರತ್ತೆ. ಇಲ್ಲೇನಿದೆಯೋ ಇವೆರಡು ಬ್ಯಾಗುನು ಫುಲ್ಲು ಪರ್ಸಸ್. ಸೊ ಈ ಸತಿ ಮೇಳಕ್ ಬಂದವ್ರಿಗೆ ನಿಮಗೆ ಪರ್ಸ್ಗಳು ಕೂಡ ಕಲೆಕ್ಟ್ ಮಾಡ್ಕೋಬಹುದು. ನೋಡಿ ಇದಲ್ದೆ ಈ ಫೈಬರ್ ಫೇಸ್ ಬ್ಯಾಗ್ ತೋರಿಸ್ತೀನಿ ನೋಡಿ. ಇದಕ್ಕೆ ಸಿಂಪಲ್ ಆಗಿ ಇಲ್ಲಿ 2 ಹೋಲ್ ಕೊಟ್ಟಿರ್ತಾರೆ ಅಷ್ಟೇ. ಇದಕ್ಕೇನೆ ನಾವು ದಾರ ಕಟ್ಕೊಂಡು ತೆಂಗಿನಕಾಯಿ ಕಟ್ಕೋಬೇಕಾಗತ್ತೆ. ಈ ಫೈಬರ್ ಫೇಸ್ ಏನ್ ನಾನು ಇನ್ಸ್ಟಾ ಪೇಜ್ ಅಲ್ಲಿ ಲಾಸ್ಟ್ ಟೈಮ್ ಹಾಕಿದ್ನೋ 3 ಫೇಸ್ ರೆಡಿ ಮಾಡಿಸಿದೆ. ಅದಕ್ಕೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು. 2 days ಅಲ್ಲಿ 3 ಫೇಸ್ ಸೇಲ್ ಆಗಿತ್ತು. ಇದು ಆಕ್ಚುಲಿ ಸ್ಪ್ರೇ ಪೇಂಟ್ ಇರುತ್ತೆ. ಸೊ ಫೇಸ್ ಪೇಂಟೆಡ್ ಆಗಿರೋದಕ್ಕೆ ಜುವೆಲ್ ನೋಡ್ಬೋದು ನೀವು. ನೆಕ್ಲೆಸ್ ಈ ಸತಿ ನಾನು ಪ್ರೀಮಿಯಂ ಕ್ವಾಲಿಟಿ ಹಾಕ್ಸಿದೀನಿ. ನೆಕ್ಲೆಸ್ ಚೆನ್ನಾಗಿರ್ಲಿ ಅಂತ ಹೇಳಿ. ಯಾಕಂದ್ರೆ ಇಲ್ಲೆಲ್ಲ ಹಾಕ್ಸೋದನ್ನ ಅವಾಯ್ಡ್ ಮಾಡಿದೀನಿ. ತುಂಬಾ ಗಿಜ ಅನ್ಸ್ತು ಅಂತ ಹೇಳಿ. ಬೇಕಾದ್ರೆ ನೀವು ಆಡು ಮಾಡ್ಕೋಬಹುದು, ರಿಮೂವ್ ಮಾಡ್ಕೋಬಹುದು. ಈ ಮುಖವಾಡದಲ್ಲಿ ಕಿರೀಟಗೆ ಗೋಲ್ಡ್ ಪೇಂಟ್ ಮಾಡಿಸಿರೋದ್ರಿಂದ ಜುವೆಲ್ರಿ ತುಂಬಾ ಜಾಸ್ತಿ ಹಾಕಿಲ್ಲ. ಸಿಂಪಲ್ ಆಗಿ ಹಾಕಿದೀನಿ. ಓವರ್ ಆಲ್ ಇಟ್ ಗಿವ್ಸ್ ಅ ವೆರಿ ಎಲಿಗೆಂಟ್ ಲುಕ್. ಈ ತರದ ಮುಖ ನಿಮಗೆ ನಾನೊಂದು 5 sets ಆಲ್ರೆಡಿ ರೆಡಿ ಆಗಿದೆ. ಇನ್ನೂ ಒಂದು 5 ಮಾಡ್ಸಕ್ ಹೇಳಿದೀನಿ. ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಮಾಡಿಸಿದೀನಿ. 10 inch ಫೇಸ್ ಇರೋದ್ರಿಂದ ನಾವೇನ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ತುಂಬಾ ಜನ ಕೇಳ್ತೀರಾ ಮ್ಯಾಮ್ ನೀವು ಸ್ಮಾಲ್ ಸೈಜ್ ಮಾಡಿಸ್ತೀರಾ, ಮೀಡಿಯಂ ಸೈಜ್ ಮಾಡಿಸ್ತೀರಾ ಅಂತ. ನನ್ಗೆ ಅದು ಕೋಆರ್ಡಿನೇಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಶ್ರೀಕಾ ಕ್ರಿಯೇಷನ್ಸ್ ಅಲ್ಲಿ ಏನು ಡೇ 1 2023 ಇಂದ ಮ್ಯಾನುಫ್ಯಾಕ್ಚರ್ ಮಾಡ್ತೀವೋ ಒಂದೇ ಸ್ಟೆನ್ಸಿಲೇ ಮಾಡಿಸ್ತಾ ಇರೋದು. ಸೊ ಸಾಮಾನ್ಯ ನಂಗೆ ಪ್ರಶ್ನೆ ಕೇಳೋದು ಸ್ಮಾಲ್ ಮೀಡಿಯಂ ಬಿಗ್ ಇದೆಯಾ ಅಂತ. ಇಲ್ಲ, ನಮ್ಮಲ್ಲಿ ಇರುವಂತ ಕೈಕಾಲ್ ನಾವೇನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅದು ಬಂದು ನಿಮ್ಗೆ 9 inch ಮುಖವಾಡದಿಂದ 12 inch ಮುಖವಾಡ. ಸೊ ಮುಖವಾಡ ಸೈಜ್ಗೆ ಮ್ಯಾಚ್ ಆಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ಬಿಟ್ಟು ಮೆಜರ್ಮೆಂಟ್ ಹೇಳಿ ಕೈದು ಹಸ್ತದ ಮೆಜರ್ಮೆಂಟ್ ಹೇಳಿ ಅದೆಲ್ಲ ಯಾವ್ದಕ್ಕೂ ಉಪಯೋಗ ಬರಲ್ಲ. ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇದೆ. ಓವರ್ ಆಲ್ ಬಾಡಿಗೆ ನೀವು ಕೈ ಕಾಲು ಫಿಕ್ಸ್ ಮಾಡಿದಾಗ ಅದಕ್ಕೆ ಯಾವ ಸೈಜ್ ಮುಖವಾಡ ಇಟ್ರೆ ಮ್ಯಾಚ್ ಆಗತ್ತೆ ಅಂತ. ಸೊ ನನ್ನ ಸ್ಟೂಡೆಂಟ್ಸ್ಗೆಲ್ಲ ಹೇಳಿದೀನಿ 9 ಇಂಚಿಂದ 12 inch ಮುಖವಾಡದವರೆಗೂ ನಾವು ಮ್ಯಾನುಫ್ಯಾಕ್ಚರ್ ಮಾಡೋ ಕೈ ಕಾಲಿಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ಆ ಬಾಡಿಗೆ ಅಲೈನ್ಮೆಂಟ್ ಸರಿಗಾಗುತ್ತೆ. ಅಥವಾ ಅದಕ್ಕಿಂತ ಚಿಕ್ಕ ಮುಖವಾಡ ಆದ್ರೆ ಬಾಡಿ ದೊಡ್ಡದು ಮುಖ ಚಿಕ್ಕದಾಗತ್ತೆ. ಅಥವಾ ಅದಕ್ಕಿಂತ ದೊಡ್ಡದಾದ್ರೆ ಮುಖ ದೊಡ್ಡದು ಬಾಡಿ ಚಿಕ್ಕದನ್ಸುತ್ತೆ. ಸೊ ಇದೊಂದು ಕ್ಲಾರಿಫೈ ಮಾಡ್ಬೇಕಾಗಿತ್ತು. ಸೊ ಈ 10 inch ಮುಖವಾಡ ನಾವು ಮ್ಯಾನುಫ್ಯಾಕ್ಚರ್ ಮಾಡೋ ಕೈ ಕಾಲ್ಗೆ ತುಂಬಾ ಚೆನ್ನಾಗಿದೆ. 3 ಜನ ಕ್ಲೈಂಟ್ಸ್ ಈಗ ಆಲ್ರೆಡಿ ಏನ್ ಪರ್ಚೇಸ್ ಮಾಡಿದಾರೆ ಅವ್ರು ಟ್ರಯಲ್ ಕೂಡ ಮಾಡಿ ನಂಗೆ ಫೋಟೋ ಹಾಕಿದ್ರು. ತುಂಬಾ ಖುಷಿ ಆಯ್ತು. ಹಾಗಾಗಿ ಇದನ್ನೇ ಇನ್ನೂ 5 ಪೀಸ್ ನಾನು ಮಾಡಿಸಿದೀನಿ. ಒಂದು ಕ್ಲಿಯರ್ ಪಿಕ್
ತೋರಿಸ್ತೀನಿ, ನೋಡ್ಕೊಳ್ಳಿ. ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಲಾಂಗ್ ವಿಡಿಯೋಸ್ ಮಾಡಕ್ಕಾಗಲ್ಲ, ಹಾಗಾಗಿ ಯಾರಾದ್ರೂ ಅದರಲ್ಲಿ ಪಿಕ್ ಕೇಳಿದ್ರೆ ನಾನು ಯೂಟ್ಯೂಬ್ ಬಂದು ಸ್ಕ್ರೀನ್ ಶಾಟ್ ಹಿಡ್ಕೊಳ್ಳಿ ಅಂತ ಹೇಳ್ತೀನಿ. ಇದು ಯಾವುದೇ ಬಿಚ್ಕೊಂಡ್ರು ಕೂಡ ನಾವು ಜಸ್ಟ್ ಸ್ಟಿಕ್ ಆನ್ ಗಮ್ ಹಾಕಿ ಅಂಟಿಸಿರ್ತೀವಿ. ನೋ ನೀಡ್ ಟು ವರಿ. ನಿಮಗೆ ಕೊರಿಯರ್ ಅಲ್ಲಿ ಏನಾದ್ರೂ ಅದು ಬಿಚ್ಕೋತು ಅಂದ್ರೆ ನೀವು ಕೂಡ ಸ್ಟಿಕ್ ಆನ್ ಗಮ್ ಹಾಕಿ ಅದನ್ನ ಅಂಟಿಸ್ಕೋಬಹುದು. ನಾನು ಯೂಟ್ಯೂಬ್ ಅಲ್ಲಿ ಆಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿ ಮುಖಕ್ಕೆ ಹೇಗೆ ಜುವೆಲ್ಸ್ ಫಿಕ್ಸ್ ಮಾಡೋದು, ಮುಖಕ್ಕೆ ಹೇಗೆ ಈ ತರ ಬನ್ ಅಟ್ಯಾಚ್ ಮಾಡೋದು, ಅಥವಾ ಇನ್ನ ಒಂದು ಹೇರ್ ಸ್ಟೈಲ್ ಹೇಗ್ ಮಾಡೋದು, ಪ್ರತಿಯೊಂದು ವಿಡಿಯೋನು ಅಪ್ಲೋಡ್ ಮಾಡಿದೀನಿ. ಅದೆಲ್ಲ ನಿಮಗೆ ಖಂಡಿತ ಉಪಯೋಗ ಆಗುತ್ತೆ. ತುಂಬಾ ಜನ ಅದನ್ನ ಉಪಯೋಗಿಸ್ಕೊಂಡು ಬನ್ ಅಟ್ಯಾಚ್ ಮಾಡಿದೀವಿ ಮ್ಯಾಮ್, 2 ವರ್ಷದಿಂದ ತಂದು ಹಂಗೆ ಸುಮ್ನೆ ಇಟ್ಕೊಂಡಿದ್ದೆ, ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಮ್ಯಾಮ್ ಅಂತ ಹೇಳ್ತೀರಾ. ಖಂಡಿತ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಕೊಡೋ ವಿಡಿಯೋನ ನಾನು ಮಾಡ್ತಾ ಹೋಗ್ತೀನಿ. ಮೊನ್ನೆ ಕೂಡ ಅಷ್ಟೇ ತಾಂಜೂರ್ ಕ್ಲಾಸ್ ದಲ್ಲಿ ನಾನು ಎಷ್ಟೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಸ್ಟೂಡೆಂಟ್ಸ್ ಹೇಳ್ತಿರೋದನ್ನ ಹಾಗೆ ವಿತೌಟ್ ಎಡಿಟೆಡ್ ನನ್ ಮಗಳು ಅದನ್ನ ಅಪ್ಲೋಡ್ ಮಾಡಿದ್ಲು. ಅದನ್ನ ನೋಡಿನೂ ತುಂಬಾ ಜನ ಮ್ಯಾಮ್ ಯಾರು ಈ ತರ ಕಲರ್ ಮಿಕ್ಸಿಂಗ್ ಟಿಪ್ಸ್ ಎಲ್ಲ ಹೇಳಲ್ಲ ಮ್ಯಾಮ್ ಅಂತಿದ್ರು. ಅದೆಲ್ಲ ಎಂತ ಇಲ್ಲ, ಕ್ಲಾಸಿಗೆ ಬಂದು ಕಲಿಲೇಬೇಕು. ಹೌದು, ಅದೆಲ್ಲ ಟಿಪ್ಸ್ ಇದ್ರೆ ಆರ್ಟಿಸ್ಟಿಕ್ ಮೈಂಡ್ ಇರೋರು ಮಾಡ್ಕೋಬಹುದು. ಬಟ್ ಬೇಸಿಕ್ ಇಂದ ಕಲಿಬೇಕು ಶೇಡಿಂಗ್ ಎಲ್ಲ ಅಂದ್ರೆ ಖಂಡಿತ ನೀವು ಇಲ್ಲಿ ಬಂದು ತಾಂಜೂರ್ ಪೇಂಟಿಂಗ್ ಕ್ಲಾಸ್ ನ ಅಟೆಂಡ್ ಮಾಡಿದ್ರೆ ನಿಮ್ಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಕ್ಲಾಸ್ ಫೀಸ್ ಕೂಡ ತುಂಬಾ ರೀಸನಬಲ್ ಇದೆ, ಮೆಟೀರಿಯಲ್ಸ್ ಕೂಡ ನಾವೇ ಪ್ರೊವೈಡ್ ಮಾಡೋದ್ರಿಂದ. ಮತ್ತೆ ಆರ್ಟಿಸ್ಟ್ ಹತ್ರ ನೀವು ಕಲಿಯೋದಿರುತ್ತಲ್ಲ, ದೇ ಗಿವ್ಸ್ ಯು ಎಲ್ಲಿ ನೀವು ರಾಂಗ್ ಹೋಗ್ತೀರಾ, ಎಲ್ಲಿ ನೀವು ಕರೆಕ್ಷನ್ ಮಾಡ್ಬೋದು, ಹೇಗೆ ರೀಡು ಮಾಡೋದು, ಹೇಗೆ ಎರೇಸ್ ಮಾಡೋದು, ಪ್ರತಿಯೊಂದು ಮಾಹಿತಿನೂ ಅವ್ರು ನಿಮ್ಗೆ ಕೊಡ್ತಾರೆ. ಮೇಳಗೆ ಬಹುಶಃ ಇದು 5 ಪೀಸ್ ಸಾಕು ಅಂತ ಮಾಡ್ಸಿದೀನಿ, ಬಟ್ ಹೇಳಕ್ ಬರಲ್ಲ. ಈಗ ಇನ್ಸ್ಟಾಲು ಅಪ್ಲೋಡ್ ಮಾಡಿರೋದ್ರಿಂದ ಏನಾದ್ರೂ ಇದು 5 ಬುಕ್ ಆಗೋಯ್ತು ಅಂದ್ರೆ ಮೇಳಗೆ ನೀವು ಆರ್ಡರ್ ಕೊಡ್ಬೋದು, ಅಥವಾ ಡಿಮ್ಯಾಂಡ್ ನೋಡ್ಕೊಂಡು ನಾನೇ ಇನ್ನೊಂದು 5 ಸೆಟ್ ನ ಮಾಡಿಸಿರ್ತೀನಿ. ಸೊ ಡೆಸ್ಪರೇಟ್ ಆಗಿ ಕಾಯ್ತಿರೋದು ಬಂದು ನಾನು ವೆಸಲ್ಸ್ಗೆ. ಲೋಯರ್ ವೆಸಲ್ ಆಗ್ಲಿ ಅಪ್ಪರ್ ವೆಸಲ್ ಆಗ್ಲಿ ಸ್ಟಾಕ್ ಬಂದಿಲ್ಲ. ಇಲ್ಲಿ ಸಣ್ಣ ಪುಟ್ಟ ಸ್ಟೀಲ್ ಅಂಗಡಿಲಿ ಅಥವಾ ಇಲ್ಲಿ ಮನೆ ಹತ್ರ ಇರೋ ಸ್ಟೀಲ್ ಅಂಗಡಿಗಳಲ್ಲಿ ಏನಾಗಿದೆ, ತುಂಬಾ ಜನ ಕ್ಲಾಸಸ್ ತಗೊಳ್ಳೋರು ಇರೋದ್ರಿಂದ ಎಲ್ಲರೂ ಸ್ಟಾಕ್ ನ ತೆಗ್ದು ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ತುಂಬಾ ಜನಕ್ಕೆ ಪಾತ್ರೆಗಳು ಸಿಗ್ತಾ ಇಲ್ಲ. ಎಷ್ಟೊಂದ್ ಜನ ಬೇರೆಯವ್ರ ಸ್ಟೂಡೆಂಟ್ಸ್ ಎಲ್ಲ ಬಂದು ಮ್ಯಾಮ್ ನಿಮ್ಮ ಹತ್ರ ಇರುತ್ತೆ, ಒಂದ್ ಲಾರಿ ತರ್ಸಿದ್ರ ಮ್ಯಾಮ್ ಪಾತ್ರೆ ನಿಮ್ಮ ಹತ್ರ ಇರುತ್ತೆ ಅಂತ ಬರ್ತಾ ಇದೀರಾ. ಖಂಡಿತ ನಾನ್ ಕೂಡ ಲಾಸ್ಟ್ ಟೈಮ್ ತರಿಸಿರೋ ಡಬಲ್ ತರಿಸಿದ್ದೆ. ಆಕ್ಚುಲಿ ಲಾಸ್ಟ್ ಟೈಮ್ ತರಿಸಿದ್ದು ಉಳ್ಕೊಂಡಿತ್ತು ಕೂಡ ಹಬ್ಬ ಆದ್ಮೇಲೂ. ಬಟ್ ಈ ಸತಿ ಖಂಡಿತ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಇಷ್ಟೊಂದು ಪಾತ್ರೆಗೆ ಡಿಮ್ಯಾಂಡ್ ಬರುತ್ತೆ ಅಂತ. ತುಂಬಾ ಜನ ಬಹುಶಃ ಈ ಮೆಥಡ್ಗಳು ಕಲ್ತ್ಕೊಂಡು ಮಾಡ್ತಾ ಇದ್ದೀರಾ ಅನ್ಸುತ್ತೆ ಈ ವರ್ಷ. ದಯವಿಟ್ಟು ವೆಯ್ಟ್ ಮಾಡಿ, ನಾನು ಮ್ಯಾನುಫ್ಯಾಕ್ಚರ್ಸ್ ಇಂದಾನೇ ಡೈರೆಕ್ಟ್ ಆಗಿ ರಿಸೋರ್ಸ್ ಮಾಡ್ತಾ ಇದ್ದೀನಿ. ಫ್ರೈಡೆ ಒಳಗಡೆ ಖಂಡಿತ ಪಾತ್ರೆಗಳು ಬರತ್ತೆ. ಬಂದ್ ಕೂಡಲೇ ಅದನ್ನ ಕೂಡ ನಿಮ್ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತೀರಿ. ಅದಾದ್ಮೇಲೆ ಬೇಸಿಕ್ ಕಿಟ್ ಈಗ ಆಲ್ರೆಡಿ ಏನ್ 30-40 ಜನ ಬುಕ್ ಮಾಡಿದ್ರಿ, ನಿಮ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ರೆಡಿ ಇದೆ, ಬಟ್ ರೆಡಿ ಇಲ್ದಿರೋದು ಪಾತ್ರೆ. ಹಾಗಾಗಿ ನಿಮ್ಮೆಲ್ಲರಿಗೂ ಡಿಸ್ಪ್ಯಾಚ್ ಮಾಡಿಲ್ಲ, ಬಟ್ ಅಪ್ಡೇಟ್ ಅಂತೂ ನಿಮ್ಮೆಲ್ಲರಿಗೂ ಕೊಟ್ಟಿದ್ದೀನಿ. ಪ್ಲೀಸ್ ವಾಟ್ಸ್ಆಪ್ ಮೆಸೇಜಸ್ ಚೆಕ್ ಮಾಡ್ಕೊಳ್ಳಿ, ಎಕ್ಸ್ಕ್ಯೂಸ್ ಮಾಡಿ. ಇನ್ನೊಂದು 2-3 ದಿವಸದಲ್ಲಿ ಪಾತ್ರೆ ಬಂದ್ಮೇಲೆ ಮಂಡೇ ಮೇಲೆ ಎಲ್ಲಾರ್ದು ಡಿಸ್ಪ್ಯಾಚ್ ಮಾಡಿ. ಒಂದು ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಇದೆಯೋ ಇದ್ರದ್ದೆಲ್ಲ ಇವತ್ತು ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡ್ಬೇಕು. ಯಾಕಂದ್ರೆ ಆಲ್ಮೋಸ್ಟ್ ಈ ವಾರ 7-8 ಜನ ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಬುಕ್ ಮಾಡಿದೀರಾ. ನನ್ಗೇನು ಅಂದ್ರೆ ಏಪ್ರಿಲ್ ಅಲ್ಲಿ ನಾನು ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಅನೌನ್ಸ್ ಮಾಡಿದ್ದೆ ಅವೈಲೇಬಲ್ ಇದೆ ಅಂತ. ಲಾಸ್ಟ್ ಮೂಮೆಂಟ್ ಅಲ್ಲಿ ಬುಕ್ ಮಾಡಿದ್ರೆ ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಕಷ್ಟ ಆಗುತ್ತೆ. ಸೊ ಅದು ಬೇಕಿರೋರು ಸ್ವಲ್ಪ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ ಜುವೆಲ್ಸ್ ಏನ್ ಪ್ಯಾಕ್ ಮಾಡ್ತಿದ್ದೀನೋ ಇದು ನನ್ನ ಮಗಳು ಪೇಜ್ದು. ಅವಳು ಕೂಡ ಒಂಚೂರು ಫ್ರೀ ಇಲ್ದಿರಂಗೆ ಎಲ್ಲಾ ಕೆಲಸ ಅಸೈನ್ ಮಾಡ್ಬಿಟ್ಟು ಈಗ ಕೊರಿಯರ್ ಪ್ಯಾಕಿಂಗ್ ಇವತ್ತು ನಾನೇ ಮಾಡ್ತಾ ಇದ್ದೀನಿ. ಇದು ಕೊರಿಯರ್ ಕಸ್ಟಮರು, ಇದು ಪ್ರೀಮಿಯಂ ಸ್ಟೋನ್ಸ್ ಜುಮ್ಕಾ, ಮತ್ತೆ ಇದು ಜಡಾವು ಸ್ಟೋನ್ದು ಜುಮ್ಕಾ, ಮತ್ತೆ ಇದು ಬೇರೆ ಕಸ್ಟಮರ್ ಬುಕ್ ಮಾಡಿದ್ದು. ಸೊ ಎರಡೂನು ಈ ತರ ಬಬಲ್ ರ್ಯಾಪ್ ಅಲ್ಲಿ ಪ್ಯಾಕ್ ಮಾಡಿ ನಾವು ಪೋಸ್ಟ್ ಆಫೀಸ್ಗೆ ಹಾಕ್ಬೇಕು. ಸೊ ಹಂಗಾಗಿ ಪ್ಯಾಕ್ ಮಾಡ್ತಾ ಇದ್ವಿ. ಎರಡು ಚೀಲ ಹತ್ತಿ ನಮ್ಗೆ 15 ದಿನ 20 ದಿನ ಬರ್ತಿತ್ತು. ಈಗ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಮಾಡಿರೋದ್ರಿಂದ 10 ಡೇಸಿಗೆ 2 ಚೀಲ ಬೇಕಾಗ್ತಿದೆ. ಸೊ ಇವತ್ತು ಮೈಕ್ರೋಫೈಬರ್ ಕಾಟನ್ ಖಾಲಿ ಆಗಿತ್ತು, ಅದನ್ನ ತರಿಸಿದೀವಿ. ನಾವ್ ಯೂಸ್ ಮಾಡೋದು ಈ ಟೆಡ್ಡಿ ಬ್ಯಾರು ಮತ್ತೆ ಪಿಲ್ಲೋಸ್ಗೆ ಯೂಸ್ ಮಾಡುವಂತ ಮೈಕ್ರೋಫೈಬರ್ ಕಾಟನ್. ಅದು ತುಂಬೋದು ಆಕ್ಚುಲಿ ತುಂಬಾ ಕಷ್ಟ, ಯಾಕಂದ್ರೆ ನಾವು ಸ್ಟಫ್ ಮಾಡ್ತಿದ್ರೆ ಅದು ಈಚೆಗೆ ಬರ್ತಾ ಇರುತ್ತೆ. ಬಟ್ ಕಷ್ಟ ಆದ್ರೂ ನಾನು ಈ ಕಾಟನ್ ಏನಕ್ಕೆ ಯೂಸ್ ಮಾಡ್ತೀನಿ ಅನ್ನೋದು 2 ರೀಸನ್. ಒಂದು, ನಮ್ ನಾರ್ಮಲ್ ಕಾಟನ್ ಯೂಸ್ ಮಾಡಿದ್ರೆ ಅದರಲ್ಲಿ ತುಂಬಾ ಧೂಳ್ ಬರುತ್ತೆ. ಧೂಳ್ ಬಂದಾಗ ಏನಾಗುತ್ತೆ, ನನ್ನ ಸ್ಟಾಫಿಗೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ, ವೀಸಿಂಗ್, ಆಸ್ತಮಾ ಆ ತರ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಟ್ ಎನಿ ಕಾಸ್ಟ್ ಅವ್ರನ್ನ ನಾನು ರಿಸ್ಕ್ ಮಾಡ್ಲಿಕ್ಕಾಗಲ್ಲ. ಅದ್ರ ಜೊತೆಲಿ ಕಷ್ಟ ಆದ್ರೂ ಇದು ಸಾಫ್ಟ್ನೆಸ್ ಬರುತ್ತೆ, ಮತ್ತೆ ವಾಶ್ ಮಾಡಿದ್ರು ನೀವು ಡ್ರೈ ಬೇಗ ಆಗುತ್ತೆ. ಹಾಗಾಗಿ ನಾನು ಮೈಕ್ರೋಫೈಬರ್ ಕಾಟನ್ ಯೂಸ್ ನೋಡಿ. ಕೊರಿಯರ್ ಮಾಡುವಾಗ ನಮ್ಗೆ ಏನೇನ್ ಸವಾಲ್ ಬರುತ್ತೆ ಅಂದ್ರೆ, ಆಕ್ಚುಲಿ ಕೊರಿಯರ್ ಮಾಡೋದು ತುಂಬಾ ಟೈಮ್ ಕನ್ಸ್ಯೂಮಿಂಗ್. ಸೊ ಈ ಕಸ್ಟಮರು ಎಲ್ಲ ಪ್ಯಾಕ್ ಆದ್ಮೇಲೆ ಮ್ಯಾಮ್ ಗೆಜ್ಜೆ ಒಂದ್ ಆಡ್ ಮಾಡ್ತೀರಾ ಅಂತ ಕೇಳಿದ್ರು. ಇದು ಹೈದರಾಬಾದ್ಗೆ ಹೋಗ್ತಿರೋ ಕೊರಿಯರ್, ಇಲ್ಲ ಅಂತ ಹೇಳಕ್ಕೂ ಆಗಲ್ಲ. ಸೊ ಹೋಗಿದ್ ಪಾರ್ಸಲ್ ನ ರಿಟರ್ನ್ ತರಿಸಿ ಈಗ ನೋಡಿ ಸ್ಮಾಲ್ ಆಗಿ ಹೋಲ್ ಮಾಡಿ ಆ ಹೋಲ್ ಒಳಗಡೆ ಗೆಜ್ಜೆನ ತುರ್ಸ್ತಾ ಇದೀನಿ. ಪುನಃ ಇದಾದ್ಮೇಲೆ ಕಳಿಸ್ಕೊಡ್ಬೇಕು. ಕಟ್ ಮಾಡುವಾಗ ನಮಗ್ ಭಯ ಏನಿರುತ್ತೆ ಅಂದ್ರೆ ಒಳಗಿರೋದು ಏನಾರು ಐಟಮ್ ಕಟ್ ಮಾಡ್ಬಿಟ್ರೆ ಏನೋ ಟೆನ್ಷನ್ ಇರುತ್ತೆ. ಇದು ಬಂದು ಒಂದು ಕಸ್ಟಮರು
ಲಾಸ್ಟ್ ಟೈಮ್ ನಾನು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ಕೊಂಡಿದ್ರು. ಅವ್ರ ಸ್ಯಾರಿ ಡ್ರೇಪಿಂಗ್ ಸೆಮಿ ಡ್ರೇಪಿಂಗ್ ಬೇಕು ಅಂತ ಹೇಳಿ ಹೈದರಾಬಾದ್ ನಿಂದ ಬುಕ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಕಳ್ಸ್ಕೊಡ್ತಾರೆ. ನೋಡಿ ತುಂಬಾ ಜನ ಲೋಟಸ್ ಮೇಳಲ್ ಸಿಗಲ್ಲ ಅಂತ ಹೇಳಿ ತಿರ್ಗಾ ಸೆಪರೇಟ್ ಆಗಿ ಬಂದು ಲೋಟಸ್ ನ ತಗೊಂಡ್ ಹೋಗ್ತಾ ಇದ್ದೀರಾ. ಬಟ್ ನೋ ನೀಡ್ ಟು ವರಿ ಆಯ್ತಾ. ಲಾಸ್ಟ್ ಟೈಮು ಸ್ಟಾಕ್ ಇರ್ಲಿಲ್ಲ ಅಂತ ನಾನು ಹೇಳಿದ್ ನಿಜ, ಆದ್ರೆ ಈ ಸತಿ ಸಾಕಷ್ಟು ಸ್ಟಾಕ್ ತರಿಸಿದೀನಿ ಆಯ್ತಾ. ತೆಗೆದು ತೋರಿಸ್ತೀನಿ ನೋಡಿ. ವೈಟ್ ಕಲರ್ ನಿಮ್ಗೆ ಏನ್ ಡಿಮ್ಯಾಂಡ್ ಅಲ್ಲಿ ಇದೆ ಅಂತ ಹೇಳ್ತೀನೋ, ವೈಟ್ ಲೋಟಸ್ ಆಗ್ಲಿ ಅಥವಾ ಪಿಂಕ್ ಶೇಡ್ಸ್ ಆಗ್ಲಿ, ಇಲ್ಲಿರೋದು ಫುಲ್ಲು ಲೋಟಸ್. ಸೊ ಆರಾಮಾಗಿ ನೀವು ಮೇಳ ದಿನಾನೇ ಬನ್ನಿ. ಯಾಕಂದ್ರೆ ಬೇರೆ ದಿನ ನಾನು ಮೊದ್ಲೇ ಎಷ್ಟ್ ಸತಿ ರಿಪೀಟೆಡ್ ಹೇಳ್ತಾ ಇದೀನಿ, ಬೇರೆ ದಿನ ನಿಮಗೂ ನಾನು ಕಂಫರ್ಟೇಬಲ್ ಆಗಿ ಟೈಮ್ ಕೊಡೋದಿಕ್ಕಾಗೋದಿಲ್ಲ, ತೋರ್ಸೋದಿಕ್ಕಾಗಲ್ಲ, ಎಲ್ಲ ಈ ತರ ಪ್ಯಾಕ್ ಇರುತ್ತೆ. ಸೊ ಲೋಟಸ್ ವರಿ ಮಾಡ್ಕೊಂಬೇಡಿ, ಖಂಡಿತ ಮೇಳವರೆಗೂ ಇರತ್ತೆ. ಮತ್ತೆ ಪಾತ್ರೆಗಳು, ಮೇಡಮ್ ಬುಕ್ ಮಾಡಿ ಎಷ್ಟ್ ದಿನ ಆಯ್ತು ಪಾತ್ರೆ ತಂದಿಲ್ಲ, ನಾನು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ. ಬುಕ್ ಮಾಡಿರೋರು ಖಂಡಿತ ಕೊಡ್ಬೇಕು ಅಂತ ನನ್ಗೂ ಟೆನ್ಷನ್ ಇರುತ್ತೆ. ಡೈಲಿ ನಾನು ಫಾಲೋ ಅಪ್ ಮಾಡ್ತಾ ಇದೀನಿ. ಅದು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇದೆ, ಅದಾಗಿ ಆಗ್ಲೇ ಟ್ರಾವೆಲಿಂಗ್ ಡಿಸ್ಪ್ಯಾಚು ಆಗಿದೆ. ನಂಗೆ ಬಹುಶಃ ಇವತ್ತು ನಾಳೆ ಒಳಗಡೆ ಪಾತ್ರೆ ಬರುತ್ತೆ. ಬಂದ್ ಕೂಡ್ಲೆ ಇಳಿಸೋದ್ರಿಂದಾನು ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ. ಸೊ ಅವಾಗ ನಿಮ್ಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಪಾತ್ರೆ ಬಂದಿದೆ ಅಂತ. ಈ ಸತಿ ಸಾಕಷ್ಟೇ ತರಿಸ್ತಿರೋದ್ರಿಂದ ಹಬ್ಬದವರೆಗೂ ಪಾತ್ರೆ ಇರುತ್ತೆ. ಅದನ್ನು ಏನು ಗಡಿಬಿಡಿ ಮಾಡ್ಕೋಬೇಡಿ, ಎಲ್ಲ ಸ್ಟಾಕ್ ಸಿಗತ್ತೆ. ಒಂದೇ ಒಂದು ಏನ್ ಸ್ಟಾಕ್ ಸಿಗಲ್ಲ ಗೊತ್ತಾ, ಹ್ಯಾಂಡ್ಸ್ ಅಂಡ್ ಲೆಗ್ಸ್. ಲಾಸ್ಟ್ ಮೂಮೆಂಟ್ ಅಲ್ಲಿ ಬುಕ್ ಮಾಡಿ ಇಮಿಡಿಯೇಟ್ ಆಗಿ ಬೇಕು ಅಂತ ಸಿಗಲ್ಲ. ಸೊ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಬೇಕಾದವ್ರು ಮಾತ್ರ ಮಿನಿಮಮ್ 15 days ಡಿಸ್ಪ್ಯಾಚ್ ಟೈಮ್ ತಗೋತಿದೀನಿ, ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ವರ್ಕ್ ಪೆಂಡಿಂಗ್ ಇರೋಂಥದ್ದು, ಇದು ನಮ್ಮ ಆರ್ಟಿಸ್ಟ್ ಶಿರೀಷಾ ಪೇಂಟ್ ಮಾಡೋಂಥದ್ದು, ಅದಿನ್ನು ಲೇಸ್ ಹಾಕ್ಬೇಕಾಗಿರೋ ಹ್ಯಾಂಡ್ಸ್ ಅಂಡ್ ಲೆಗ್ಸ್. ಬನ್ನಿ, ಅದೆಲ್ಲ ಕೊರಿಯರ್ಗೆ ರೆಡಿ ಆಗಿರೋಂಥದ್ದು. ಸೊ ಬನ್ನಿ ಒಳಗಡೆ ಏನ್ ಮಾಡ್ತಿದಾರೆ ನೋಡೋಣ. ಆಕ್ಚುಲಿ 2-2:30ಗೆ ಎಲ್ಲರೂ ಡಿಸ್ಪ್ಯಾಚ್ ಆಗ್ಬಿಡ್ಬೇಕು, ಬಟ್ ನಮ್ ಸ್ಟಾಫ್ ಎಲ್ಲ 3 ಗಂಟೆ ಅವ್ರು ಓಟಿ ಮಾಡ್ತಾ ಇದಾರೆ. ಏನ್ ರಾಜಮ್ಮ, ಶಿಲ್ಪಾ ಅವ್ರೆ, ಈ ತಿಂಗಳೆಲ್ಲ ಓಟಿನಾ? ಮಾಡೋಣ ಮಾಡೋಣ, ಹಬ್ಬದವರೆಗೂ ಮಾಡೋಣ. ಆಕ್ಚುಲಿ 2:30ಗೆ ಎಲ್ಲರೂ ಡಿಸ್ಪರ್ಸ್ ಆಗ್ಬಿಡ್ತಿದ್ರು, ಬಟ್ ಈ ವಾರ ಫುಲ್ಲು ಹೆಕ್ಟಿಕ್ ವರ್ಕ್ ಇರೋದ್ರಿಂದ ನೀವ್ ನಂಬ್ತಿರೋ ಇಲ್ಲೋ 2ನೇ ವಾರ ಯಾರು ಮಾಡ್ತೀರಾ 3ನೇ ವಾರ ಯಾರು ಮಾಡ್ತೀರಾ ಅಂತ ಬರ್ದಿಟ್ಕೊಂಡು ಅವ್ರಿಗೆಲ್ಲ ಹಬ್ಬ ಆದ್ಮೇಲೆ ಕೊಡ್ತೀನಿ ಅಂತ ಕೂಡ ಹೇಳ್ತಿದೀನಿ. ನಾನಂತೂ ಈ ತರ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ರೆಸ್ಪಾನ್ಸ್ ಬರುತ್ತೆ ಇಷ್ಟು ಜನ ಸೇಲ್ ಮಾಡ್ಬೇಕಾದ್ರೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಮೇ ಬಿ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾವು ಜನವರಿಯಿಂದ ಸ್ವಲ್ಪ ಪ್ರೊಡಕ್ಷನ್ ಡೈಲಿ ಒಂದೊಂದು ಇನ್ಕ್ರೀಸ್ ಮಾಡ್ಕೊಂಡ್ ಬರ್ಬೋದಾಗಿತ್ತು. ಈಗ ಅದಕ್ಕೆ ಹೇಳಿದೀನಿ, ಹಬ್ಬ ಮುಗಿದ್ಮೇಲೆ ನೋ ಬ್ರೇಕ್, ವಾರಕ್ಕೆ 1-2 ದಿನ ಆದ್ರೂ ಸೇರ್ಬೇಕು, ಹೊಲಿಬೇಕು, ಬ್ರೇಕ್ ತಗೊಳ್ಳೋದು ಬೇಡ ಈ ವರ್ಷ ಅಂತ. ಮುಂದಿನ ವರ್ಷ ಬಹುಶಃ ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೊಂಡಿದೀನಿ. ಬಟ್ ಈ ವರ್ಷ ಏನು ಮಾಡಕ್ಕಾಗಲ್ಲ. ನಮ್ ಪ್ಲಾನ್ ಇದ್ದಿದ್ದು ಜೂನ್ ಎಂಡ್ಗೆ ಕೈಕಾಲ್ ಹೊಲಿಯೋದು ನಿಲ್ಸ್ಬಿಡೋಣ ಅಂತ. ಬಟ್ ಜೂನ್ ಎಂಡ್ ಅಲ್ಲಿ ಆಗಸ್ಟ್ 20th ಹೊಲಿಬೇಕಾಗೋ ಪರಿಸ್ಥಿತಿ ಬಂದಿದೆ. ಬಟ್ ನಾನ್ ನಿಜ ಈ ಸಂದರ್ಭದಲ್ಲಿ ನನ್ನ ಟೀಮ್ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಲೇಬೇಕು. ಏನ್ ಹೇಳಿದ್ರು ಇದೇ ತರ ನಗ್ನಗ್ತಾ ಮಾಡ್ತೀವಿ ಮ್ಯಾಮ್ ಅಂತಾರೆ. ದಟ್ ಈಸ್ ದ ಏನಂತಾರೆ ಸ್ಟ್ರೆಂತ್ ಐ ಹ್ಯಾವ್ ಗಾಟ್. ಇವತ್ತಿನ ಅಪ್ಡೇಟ್ ಇನ್ನ ಒಂದಿದೆ, ಏನು ಅಂದ್ರೆ ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ನಾನು ಏನ್ ಸೇಲ್ ಮಾಡ್ತಿದ್ದೀನಿ ನಿಮ್ಗೆ ಗೊತ್ತಿದೆ ಅಲ್ವಾ. ಏಪ್ರಿಲ್ ಅಲ್ಲೇ ಆಕ್ಚುಲಿ ನಾನು ಇದನ್ನ ಲಾಂಚ್ ಮಾಡಿದ್ದೆ, ಬಟ್ ಅಟ್ಯಾಚ್ಮೆಂಟ್ ಸ್ವಲ್ಪ ಲೇಟ್ ಆಗ್ಬಿಟ್ಟಿದೆ. ನೋಡಿ ಈ ತರ ಇದು ಟೈಟ್ ಆಗಿ ನಿಮ್ಗೆ ಅದು ನೋಡಿದ್ರೆ ಗೊತ್ತಾಗ್ತಿದೆ ಅಲ್ಲ ಏನ್ ಫಿಟ್ ಅಂಡ್ ಫೈನ್ ಆಗಿ ಅಟ್ಯಾಚ್ ಮಾಡ್ತೀವಿ ಅಂತ. ತುಂಬಾ ಜನ ಕೇಳ್ತಾರೆ ನಿಮ್ ಹತ್ರ ಮಾಡೋ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಗೆ ಫೈಬರ್ ಹ್ಯಾಂಡ್ಸ್ ನ ಫಿಕ್ಸ್ ಮಾಡ್ಬೋದಂತ. ಖಂಡಿತ ಆಗಲ್ಲ, ಯಾಕಂದ್ರೆ ಇದು ಕೊಳ್ವೆ ತರ ಇರತ್ತೆ. ಇದಕ್ಕೆ ನೀಟಾಗಿ ಫಿಟ್ ಆಗೋ ತರ ಮಾಡಿ ಅದನ್ನ ಫುಲ್ ಸ್ಟರ್ಡಿ ಆಗಿ, ಮತ್ತೆ ನಾನೇನು ಇದನ್ನ ಎಲ್ ಶೇಪ್ ಮಾಡ್ಲಿಕ್ಕೆ ಬೆಂಡ್ ಮಾಡ್ತಾ ಇಲ್ಲ. ಸ್ಟಿಚಿಂಗ್ಗೆ ನಾವು ಸ್ಟೆನ್ಸಿಲ್ ಹಾಕಿರೋದೇ ಎಲ್ ಶೇಪ್ ಹಾಕಿರ್ತೀವಿ. ಸೊ ತುಂಬಾ ಫ್ಲೆಕ್ಸಿಬಲ್ ಆಗಿ ಇರೋದಿಲ್ಲ, ಇದು ರಿಜಿಡ್ ಆಗೇ ಇರುತ್ತೆ. ಮತ್ತೆ ಎಲ್ಲಾ ಸ್ಟೈಲ್ಸ್ಗೂ ಆಗತ್ತೆ, ಟೆಂಪಲ್ ಸ್ಟೈಲು, ಪದ್ಮಾಸನ, ಡಬಲ್ ಬಾರ್ಡ್ರು, ದರ್ಬಾರು. ಲುಕ್ ಮಾತ್ರ ಈ ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಕೊಡೋದು ತುಂಬಾ ಚೆನ್ನಾಗಿರುತ್ತೆ. ಬಟ್ ನನ್ನ ಹತ್ರ ತಗೊಳ್ಳೋದು ಪ್ರತಿಯೊಬ್ಬರಿಗೂ ಹೇಳ್ತಿದ್ದೀನಿ, ಇದು ಒಂದ್ ಟೇಬಲ್ ಹೈಟ್ ಇಂದ ಕೆಳಗಡೆ ಬಿದ್ರೆ ಇಲ್ಲಿ ಹಿಂಡಿ ಹೊಡೆಯೋ ಚಾನ್ಸಸ್ ಇರುತ್ತೆ ಅಂತ. ನಾನು ಹೇಳ್ದೆ ಅಂತೂ ಯಾರಿಗೂ ಕೊಡಲ್ಲ. ಯಾಕೆ ಗೊತ್ತಾ, ಶಾಪ್ ಅಲ್ಲೆಲ್ಲ ತಗೊಳ್ಳೋರು ತಲೆ ಕೆಡಿಸ್ಕೊಳ್ಳಲ್ಲ, ಬಟ್ ನನ್ನ ಹತ್ರ ತಗೊಳ್ಳೋದೆಲ್ಲ ನನ್ನ ಸ್ಟೂಡೆಂಟ್ಸೇ. ಅಲ್ಲಿ ಹೊಡಿತು ಅಂದ್ರೆ ನನ್ಗೊಂದು ಕಾಲ್ ಬಂದಿರುತ್ತೆ. ಸೊ ಬಹುಶಃ ನಾನು ತಗೊಂಡಿರೋರ್ಗೆಲ್ಲ ಹೇಳಿರ್ತೀನಿ, ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಲುಕ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಪ್ಯಾರಲ್ಲಿ ಅದೊಂದು ನೀವು ಗಮನ ಮಾಡ್ಬೇಕು, ಹೈಟ್ ಇಂದ ಬೀಳಿಸಬಾರ್ದು. ಸೊ ಇದು ಬಂದು ನನಗೆ ತುಮಕೂರಿಂದ ಒಂದು ಕಸ್ಟಮರ್ ಆರ್ಡರ್ ಕೊಟ್ಟಿದ್ರು. ಇವ್ರು ಆರ್ಡರ್ ಕೊಟ್ಟೆ ಆಲ್ಮೋಸ್ಟ್ 1 ತಿಂಗಳಾಗಿದೆ. ಅವ್ರಿಗೆ ನಾನು ಇದ್ರ ಮೂಲಕ ಥ್ಯಾಂಕ್ಸ್ ಹೇಳಕ್ಕೂ ಇಷ್ಟಪಡ್ತೀನಿ. ಎಷ್ಟು ಪೇಷನ್ಸ್ ಆಗಿ 1 ತಿಂಗಳಾದ್ರೂ ವೆಯ್ಟ್ ಮಾಡಿದೀರಾ. ನೀವು ವೆಯ್ಟ್ ಮಾಡಿದ ತಕ್ಕನಂಗೆ ಕ್ವಾಲಿಟಿ ನಾವು ಅಷ್ಟೇ ಸೂಪರ್ ಆಗಿ ನಿಮ್ಗೆ ಮಾಡ್ಕೊಡ್ತೀವಿ. ಇದು ಬಂದು ತುಮಕೂರಿಂದ ಬುಕ್ ಮಾಡಿದ ಕಸ್ಟಮರ್ಸ್ ಲೆಗ್ಸ್. ಇವ್ರು ಅಭಯ ಹಸ್ತ ವರದ ಹಸ್ತ ಬೇಕು ಅಂದಿದ್ರು. ಸೊ ಅವ್ರಿಗೆ ಅಭಯ ಹಸ್ತ ವರದ ಹಸ್ತ ಮಾಡ್ಕೊಟ್ಟಿದ್ದೀನಿ. ಇದು ರೆಡಿ. ಇದನ್ನ ಡೈರೆಕ್ಟ್ ಆಗಿ ನಾವು ಹೇಗೆ ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ಕೊಟ್ಟಿದೀನೋ ಆ ತರನೇ ಡೈರೆಕ್ಟ್ ಆಗಿ ನೀವು ಕೋಲ್ಗೆ ಇದನ್ನ ಹೊಲ್ಕೋಬಹುದು. ಇದು ಬಂದು ಹಾಸನ್ನಿಂದ ನನ್ನ ರೆಗ್ಯುಲರ್ ಸ್ಟೂಡೆಂಟ್ಸ್ ಪ್ರಿಯಾಂಕಾ ಅನ್ನೋರು ಕೊಟ್ಟಿದ್ರು. ಇದು ಮೆಟಲ್ ಕೌಚ ಅವರೇ ಕೊಟ್ಟಿದ್ರು. ಈ ಮೆಟಲ್ ಕೌಚ ಕೊಟ್ಟು ಅದಕ್ಕೆ ಕಸ್ಟಮೈಸ್ಡ್ ಆಗಿ ಎಲ್ ಶೇಪ್ ಲೆಗ್ಸ್ ಹ್ಯಾಂಡ್ಸ್ ಹೊಲ್ಕೊಡಿ ಮೇಡಮ್ ಅಂತ ಹೇಳಿದ್ರು. ಮೊನ್ನೆ ಅವರು ಯಾವ್ದಕ್ಕೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಸೆಷನ್ ಬಂದಾಗ ಕೊಟ್ಟು ಹೋಗಿದ್ರು. ಇದನ್ ಕೂಡ ಹಾಸನ್ಗೆ ಪ್ರಿಯಾಂಕಾ ಅವ್ರ ಹಾಸನ್ ಅವರು. ಸೊ ಅವರಿಗೆ ಬುಕ್ ಮಾಡಿದ್ದು. ಇದು ಅಷ್ಟೇ, ಅವ್ರದ್ದು ಅಭಯಾಸ್ತ ವರದಾಸ್ತ ಬುಕ್ ಮಾಡ್ಕೊಂಡಿದ್ದಾರೆ.
ಇದು ಅವರೇ ಕೊಟ್ಟಿದ್ರು. ಇದು ಆಕ್ಚುಲಿ ತುಂಬಾ ಗಟ್ಟಿ ಇರುತ್ತೆ ಮತ್ತೆ ನಿಮಗೆ ಡ್ಯೂರೇಬಲ್ ಇರುತ್ತೆ. ಬಟ್ ಏನು ಅಂದ್ರೆ ಇದು ಪಾಲಿಶ್ ಹೋಗ್ಬಿಡುತ್ತೆ, ಬೇಗ ಬ್ಲಾಕ್ ಆಗ್ಬಿಡುತ್ತೆ. ಪ್ರತಿ ವರ್ಷ ನೀವು ಪಾಲಿಶ್ ಮಾಡಿಸ್ತಾ ಹೋಗ್ಬೇಕು. ಇದ್ರದ್ದು ಮೇಂಟೆನೆನ್ಸ್ ಕಷ್ಟ, ಮತ್ತೆ ತಗೊಳ್ಳೋದು ಅಷ್ಟೇ. ನಿಮಗೆ ಇದು ಎಲ್ಲಾ ಕಡೆನೂ ಈಗ ಸಿಗ್ತಾ ಇದೆ ಆಲ್ಮೋಸ್ಟ್ ಚಿಕ್ಕಪೇಟೆಲಿ. ಬಟ್ ಇದು ಪಾಲಿಶು ಮಾಡಿಸ್ಬೇಕು ಮತ್ತೆ ಎಕ್ಸ್ಪೆನ್ಸಿವ್ ಇದೆ, ಆಲ್ಮೋಸ್ಟ್ 15,000 ತನಕ. 2 ಪಾದ 2 ಹಸ್ತಕ್ಕೆ ಆಗುತ್ತೆ. ಅವರೇ ಕೊಟ್ಟಿರೋದ್ರಿಂದ ನಾವು ಜಸ್ಟ್ ಎಲ್ ಶೇಪ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಹೋಲ್ ಕೊಟ್ಟಿದ್ವಿ. ನಿಮ್ಗೆ ಇದು ನೋಡಿದ್ರೆ ಗೊತ್ತಾಗುತ್ತೆ ಅನ್ಸುತ್ತಲ್ವಾ, ನಾನು ಜಸ್ಟ್ ಹಿಡಿದಿರೋದು ಎಷ್ಟು ಸ್ಟಡಿ ಆಗಿರುತ್ತೆ ಅಂತ. ತುಂಬಾ ಜನ ನಂಗೆ ರಿಪೀಟೆಡ್ ಕ್ವೆಶನ್ಸ್ ಕೇಳೋದು ಅದೇನೆ, ಮ್ಯಾಮ್ ಚಿಕ್ಕಪೇಟೆಯಿಂದ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ತಗೊಂಡಿರ್ತೀವಲ್ಲ, ಅದಕ್ಕೆ ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಅಟ್ಯಾಚ್ ಮಾಡ್ಬೋದಾ, ಅಥವಾ ನಿಮ್ಮ ಹತ್ರ ತಗೊಂಡ್ರೆ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಅಟ್ಯಾಚ್ ಮಾಡ್ಬೋದಾ ಅಂತ. ಖಂಡಿತ ಅದು ಇಷ್ಟು ಸ್ಟಡಿಯಾಗಿ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ಇದು ಕೊಳ್ವೆ ಶೇಪ್ ಇರುತ್ತೆ, ಅದಕ್ಕೆ ಸೆಪರೇಟ್ ಪ್ರೊಸೀಜರ್ ಇರುತ್ತೆ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮಾಡೋದು. ಸೊ ನಮ್ಮಲ್ಲಿ ಅದನ್ನ ನೀವು ತಂದ್ಕೊಟ್ರು ಆಯ್ತು, ಅಥವಾ ನನ್ನ ಹತ್ರ ಇರೋ ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ತಗೊಂಡು ನೀವು ಅದಕ್ಕೆ ಕಸ್ಟಮೈಸ್ ಈ ತರ ಎಲ್ ಶೇಪ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ನ ಮಾಡ್ಕೋಬಹುದು. ಮತ್ತೆ ಈ ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಗೆ ಅಥವಾ ಮೆಟಲ್ ಕವಚ ನಿಮ್ಮ ಹತ್ರ ತಂದ್ಕೊಡೋದಾದ್ರೆ ದಯವಿಟ್ಟು August 10th ಒಳಗಡೆ ತಂದ್ಕೊಡ್ಬೇಕು. August 10th ಆದ್ಮೇಲೆ ನಮಗೆ ಇದು ಮಾಡ್ಲಿಕ್ಕೆ ನಾನು 2 ಸ್ಟಾಫ್ ನ 1 ಫುಲ್ ದಿನ ಬಿಡ್ಬೇಕಾಗತ್ತೆ, 1 ಸೆಟ್ ಮಾಡ್ಲಿಕ್ಕೆ. ಸೊ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮಾಡೋದು ಕಂಪ್ಯಾರಿಟಿವ್ಲಿ ಈಸಿ ನಮಗೆ. ಸೊ ಇದು ಕಷ್ಟ ಇರೋದ್ರಿಂದ August 10th ಮೇಲೆ ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಆಗಲಿ ಮೆಟಲ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಆಗಲಿ ಆರ್ಡರ್ ತಗೋತಿಲ್ಲ. ಇದು ಇನ್ನೊಂದು ಕಸ್ಟಮರ್ ನಮಗೆ ಮಾರ್ತಳ್ಳಿಯಿಂದ ಅವರೇ ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಕಳಿಸ್ಕೊಟ್ಟಿದ್ರು. ಅವ್ರು ಆಕ್ಚುಲಿ 2 ತರ ಹಸ್ತ ಕಳ್ಸಿದಾರೆ. ಚತುರ್ಭುಜ ಆಗತ್ತಾ ನೋಡಿ ಮೇಡಮ್ ಅಂತ. ಚತುರ್ಭುಜ ನಿಲ್ಸೋದು ಇದ್ರಲ್ಲಿ ಕಷ್ಟ ಇರೋದ್ರಿಂದ ನಾನು ಟ್ರೈ ಮಾಡ್ತೀನಿ ಅಂತ ಅಷ್ಟೇ ಹೇಳಿದೀನಿ. ಬಟ್ ಇವ್ರು ಕೂಡ ಅಭಯಹಸ್ತ ವರದ ಹಸ್ತನೆ ಕೊಟ್ಟಿರೋದು. ಇನ್ನೂ ಒಂದು ಹಸ್ತ ಇನ್ನು ವರ್ಕ್ ನಡೀತಾ ಇದೆ. ಇವ್ರು ಕೂಡ ಅಭಯಹಸ್ತ ವರದ ಹಸ್ತನೆ ಕೊಟ್ಟಿರೋದು. ಇವ್ರದ್ದು ರೆಡಿ ಆಗಿದೆ. ಸೊ 3 ಜನ ಕ್ಲೈಂಟ್ಸ್ 3 ಜನನು ಪೇ ಮಾಡಿ ವೆಯ್ಟ್ ಮಾಡೋದಕ್ಕೆ ನಾನು ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಫೈಬರ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಬೇಕಿರೋರು ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. August 10th ಮೇಲೆ ಆರ್ಡರ್ಸ್ ತಗೊಳ್ಳೋದಿಲ್ಲ. ಇವತ್ತಿನ ಅಪ್ಡೇಟ್ಸ್ ಎಲ್ಲ ಕೊಟ್ಟಿದ್ದೀನಿ ಯೂಟ್ಯೂಬ್ ಅಲ್ಲಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನಾಳೆ ವೆಸಲ್ಸ್ ಎಲ್ಲ ಬರಬೇಕು, ಮೇಳಾಗ ಏನೇನ್ ಸ್ಟಾಕ್ ತರಿಸ್ತೀನಿ ಅಂತ ನಾಳೆ ವ್ಲಾಗ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದೇ ತರ ನನ್ನ ಸಪೋರ್ಟ್ ಮಾಡ್ತಾರೆ. ನನ್ನ ಪೇಜ್ ನ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.